ಯಾವ್ದಾದ್ರು ಕೊಟ್ಟಿದ್ರ? ಇವತ್ತು ಏನಾದರೂ 8 ತಿಂಗಳ ಸರ್ಕಾರದಲ್ಲಿ ಸಂಪೂರ್ಣ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಿದೆ. ಮಾಡಿದೀವೋ ಇಲ್ಲ? ಮಾಡಿದೀವೋ ಇಲ್ಲ? ಮತ್ತೆ ಬಿಜೆಪಿ ಓಟ್ ಹಾಕ್ತೀರಾ? JDS-ನವರು ಬಿಜೆಪಿಯವರು ಸೇರ್ಕೊಂಡ್ಬಿಟ್ರು ಓಟ್ ಹಾಕ್ತೀರಾ? ಅವರು ಯಾಕಂತಂದ್ರೆ ಈ JDS-ನವರು ಇದಾರಲ್ಲ, ಅವ್ರ ಪಕ್ಷ ಹೋದ್ ಸಾರಿ 39 ಸೀಟ್ಗಳನ್ನು ಗೆದ್ದಿದ್ರು. ಕಳೆದ ಚುನಾವಣೆಯಲ್ಲಿ 19 ಸೀಟ್ಗಳಿಗೆ ಇಳಿದ್ಬಿಟ್ರು. 20 ಸೀಟ್ಗಳು ಕಡಿಮೆ ಆಯ್ತು. ಪೂರ್ಣ ಜೀರೋ ಆಗ್ಬಿಡ್ತದೆ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅನೇಕ ಜನ JDS MLA-ಗಳು JDS ಅನ್ನ ತೊರೆಯಲಿಕ್ಕೆ ತಯಾರಾಗ್ಬಿಟ್ಟಿದ್ರು. JDS ತೊರೆಯಲಿಕ್ಕೆ ತಯಾರಾಗ್ಬಿಟ್ಟಿದ್ರು. ಅದನ್ನ ಎಲ್ಲ MLA-ಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈ ನಾಟಕವನ್ನ ಆಡಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಟ್ಟೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಯಾವುದೇ ಕಾರಣಕ್ಕೆ ಅವ್ರು ಯಾರನ್ನೇ ಅಭ್ಯರ್ಥಿಯಾಗಿರ್ಲಿ ಹಾಕಿರ್ಲಿ, ಇಬ್ರು ಸೇರ್ಕೊಂಡು ಯಾರನ್ನೇ ಅಭ್ಯರ್ಥಿ ಹಾಕಿದ್ರು ಕೂಡ, ಹೋದ್ ಸರ್ ನಮ್ಮ ಜೊತೆ ಬಂದಿದ್ರು JDS-ನವರು, ಈ ಸಾರಿ ಬಿಜೆಪಿ ಜೊತೆ ಹೊಂಟೋಗಿದ್ದಾರೆ. ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ಓಟ್ ಹಾಕ್ಬೇಕ ಅವ್ರಿಗೆ? ಓಟ್ ಹಾಕ್ಬೇಕ ಅವ್ರಿಗೆ? ಹಾಕ್ಬಾರ್ದು. ಒಂದು ಓಟು ಕೂಡ ಕೊಡಕೂಡದು. ಈ ಸಾರಿ ನಾನು ನಿರೀಕ್ಷೆ ಮಾಡಿದ್ದೇನೆ. ಮಂಡ್ಯ ಮತ್ತೊಮ್ಮೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬರ್ತವೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ಏನಪ್ಪ? ಚಲುವರಾಯಸ್ವಾಮಿ ಏನಯ್ಯ? ರವಿ, ಉದಯ್, ಏನಪ್ಪ? ರಮೇಶ, ಏನು? ನರೇಂದ್ರ ಸ್ವಾಮಿ, ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಹಿಂದೇನೂ ಕೂಡ 2013 ಇಂದ 2018ವರೆಗೆ ಇದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಅದರ ಒಂದು ಕಳೆದ 2018 ಚುನಾವಣೆಯಲ್ಲಿ ನಾವು ಮಾಡಿದದನ್ನ ಜನರಿಗೆ ಹೇಳಲಿಲ್ಲ, ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ನರೇಂದ್ರ ಸ್ವಾಮಿನೂ ಕೂಡ ಸೋಲ್ಬೇಕಾ ಬಂತು. ಈ ಸಾರಿ ಹಿಂದೆ ಮಾಡಿದಂಥ ತಪ್ಪನ್ನ ತಿದ್ಕೊಂಡು ನಾವು ಮಾಡದಂತ ಕೆಲಸವನ್ನ ಜನರಿಗೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಸುಳ್ಳು ಹೇಳಬೇಡಿ. ಬಿಜೆಪಿ ರೀತಿಯಲ್ಲಿ, JDS-ನವ್ರ ರೀತಿಯಲ್ಲಿ ಸುಳ್ಳು ಹೇಳಬೇಡಿ, ಸತ್ಯ ಹೇಳಿ, ನಾವು ಮಾಡದನ್ನ ಹೇಳಿ. ಜನ ನಮ್ಮನ್ನ ಕೈ ಬಿಡಲ್ಲ. ನೀವು ಕೈ ಬಿಡ್ತೀರಾ? ಕೈ ಬಿಡಲ್ಲ ಅಂತ ಗೊತ್ತು, ವಿಶ್ವಾಸ ಇದೆ, ನನಗೆ ನಂಬಿಕೆ ಇದೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೇಳ್ತೀನಿ ನಾನು. ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ 2 ಬಾರಿ. ದೇವೇಗೌಡರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ. ಏನ್ ನಿಮ್ ಕೊಡುಗೆ ಏನು ಮಳವಳ್ಳಿಗೆ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮಳವಳ್ಳಿ? ಏನ್ ಕೊಡುಗೆ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಏನ್ ಸುಮ್ಮನೆ ಓಟ್ ಹಾಕ್ಬೇಕಾ? ಏನು ಕೆಲಸ ಮಾಡಿರ್ಬೇಕಲ್ಲ. ಬಿಜೆಪಿ ಅವರು ಏನ್ ಕೊಡುಗೆ? ವಾಟ್ ಇಸ್ ದರ್ ಕಾಂಟ್ರಿಬ್ಯೂಷನ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.